ಎಲ್ಲರಿಗೂ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನನ್ನ ಪಾಪುಗೆ ಕಿವಿ ಚುಚ್ಚಿಸ್ಬೇಕಲ್ವಾ, ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಓಲೆ ತರಬೇಕು, ಅವಳಿಗೆ ಕಾಲ್ಚೈನ್ ತರಬೇಕು, ಅಮ್ಮನಿಗೂ ಒಂದು ಕಾಲ್ಚೈನ್ ತಗೋಬೇಕಿತ್ತು. ಎಲ್ಲಾನು ಗೃಹಪ್ರವೇಶಕ್ಕೆ ಒಟ್ಟಿಗೆ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದಾಗೆ ತಗೋತಾ ಇದೀವಿ. ಇದು ಡೈಮಂಡ್ ನೋಡಿ ಇಡೋದಕ್ಕಷ್ಟೇ ತಗೊಳ್ಳೋದಕ್ಕಾಗಲ್ಲ. ಈ ಸಿಲ್ವರ್ ಗ್ಲಾಸ್ನ ಗಿಫ್ಟ್ ಮಾಡಬೇಕಿತ್ತು ಅಂತ ತಗೊಂಡಿದ್ದೀನಿ. ಅಮ್ಮನಿಗೆ ಕಾಲ್ಚೈನ್ ಈ ರೀತಿ ಇದೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಈ ಡಿಸೈನ್ ಬ್ರೇಸ್ಲೆಟ್ ನನ್ನ ಹಸ್ಬೆಂಡ್ ಹತ್ರ ಇತ್ತು, ಸೊ ಈ ಡಿಸೈನ್ ಫೈನಲೈಸ್ ಆಯ್ತು. ಅಮ್ಮನಿಗೆ ಅದೇ ಅಂಗಡಿಲಿ ಕಾಲ್ಚೈನ್ ಫಿಟ್ ಮಾಡ್ಸ್ಕೊಂಡು ಬಂದ್ಬಿಟ್ವಿ. ಮನೇಲಿ ಬಂದು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಹಾಗೇನೆ ಗ್ಲಾಸ್ನ ನಾನು ಗಿಫ್ಟ್ ಪ್ಯಾಕಿಂಗ್ ಮಾಡ್ಸ್ಕೊಂಡು ಬಂದೆ. ಮನೆಗೆ ಬಂದ್ಮೇಲೆ ನಾವು ಏನೇನೆಲ್ಲ ತಂದ್ವಿ, ಎಷ್ಟೆಷ್ಟು ಅಂತ ಒಂದು ದೊಡ್ಡ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೀನಿ. ಹಾಗೆ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಯ್. ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಗೋಲ್ಡ್ ಆದ್ರೂ ಹಾಕೊಂಡು ಹೋಗ್ಬೇಕಲ್ವಾ ಅಂತ ಹೇಳಷ್ಟೇ ಅಪ್ಪಂಗೆ ಮಾಡಿಸ್ತಾ ಇರೋದು. ಒಂದು ಬ್ರೇಸ್ಲೈಟ್, ಒಂದು ಉಂಗುರ ಆಲ್ರೆಡಿ ಮಾಡಿಸ್ಕೊಟ್ಟಿದ್ದೀನಿ, ಇನ್ನೊಂದು ನೆಕ್ ಚೈನ್, ಅದು 3 ಮಾಡಿಸ್ಬಿಟ್ರೆ ಮುಗೀತು. ಇವಾಗ ಬ್ರೇಸ್ಲೈಟ್ ಆಗಿದೆ, ಇನ್ನೊಂದು ನೆಕ್ ಚೈನ್ ಮಾಡಿಸೋ ಅಷ್ಟು ಶಕ್ತಿ ನನಗೆ ದೇವ್ರು ಕೊಡ್ಲಿ. ಆ್ಯಂಡ್ ಅವ್ರು ಯಾವಾಗಲೂ ನೆಮ್ಮದಿಯಾಗಿ ಖುಷಿಯಾಗಿರಲಿ, ಅಪ್ಪ ಅಮ್ಮ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ನಿಮಗೆ. ಇಲ್ಲಿವರೆಗೂ ವ್ಲಾಗ್ ನೀವು ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ, ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.